ಸುಳ್ಳುಗಳನ್ನು ಬೊಗಳಿ ಸುಳ್ಳುಗಳನ್ನು ವಾಂತಿ ಮಾಡಿಕೊಂಡು ಪತ್ರದ ಮೇಲೆ ಸುಳ್ಳು ದೂರನ್ನು ದಾಖಲಿಸಿ ನಮ್ಮ ಚೆನ್ನಯ್ಯ ಕೆಆರ್ಎಸ್ ಪಕ್ಷದ ಕಾರ್ಯಾಧ್ಯಕ್ಷ ರಘು ಜಾಂಗರೆ, ವೆಂಕಟರಮಣ, ಶಿವಕುಮಾರ್ ರೆಡ್ಡಿ, ಶ್ರೀನಿವಾಸ ರೆಡ್ಡಿ ಮತ್ತು ಶಿವಕುಮಾರ್ ಇಷ್ಟೂ ಜನರ ಮೇಲೆ ಸುಳ್ಳು ಕೇಸ್ ದಾಖಲಿಸಿ ನಾನು ಅರೆಸ್ಟ್ ಮಾಡಿದ್ರು. ಅದಕ್ಕಿಂತ ಮೊದಲು ಅವರು ಶಶಿಧರ್ ಸೇರಿದಂತೆ ಇನ್ನಿಬ್ಬರು ಕೆಆರ್ಎಸ್ ಪಕ್ಷದ ಸೈನಿಕರ ಮೇಲೆ ಸುಳ್ಳು ದೂರನ್ನು ದಾಖಲಿಸಿ ಇವನೇ ಮುರಳೀಧರನೇ ಎಳ್ಕೊಂಡು ಹೋಗಿ ಲಾಕಪ್ಪಲ್ಲಿ ಹೊಡೆದು ಇವರು ಮೂವರನ್ನ ಲಾಕಪ್ಪಲ್ಲಿ ಬೂಟ್ ಕಾಲಲ್ಲಿ ಅಲ್ಲೇನಪ್ಪ ಇವರು ಸರಿಯಾಗಿ ಪೊಲೀಸರು ಹಲ್ಕಾಗಳು ನಿಜಕ್ಕೂ ಹೇಳಬೇಕು ಅಂದರೆ ಎದುರಿಸಿ ಬೆದರಿಸಿ ಅಮಾಯಕರು ಅವ್ರಿಗಿನ್ನೂ ಇವರು ಕೆಆರ್ಎಸ್ ಪಕ್ಷದ ಸಿಪಾಯಿಗಳಾಗಿಲ್ಲ, ಈಗ ಜಾಯ್ನ್ ಆಗಿದ್ದಾರೆ. ಇವರು ಸಿಪಾಯಿಗಳಾಗಿದ್ದರೆ ನೆನ್ನೆನೇ ಅದು ಕೋರ್ಟು ಅವರಿಗೆ ಏನು ಅಯೋಗ್ಯ ಪೊಲೀಸರಿಗೆ ಏನು ಮಾಡಬೇಕಾಗಿತ್ತೋ ಮಾಡ್ತಿತ್ತು. ಇವರು ಪಾಪ ಬೆದರಿಸಿ 1 ತಿಂಗಳು ನಿನಗೆ ಏನೋ ಕಕ್ಕ ತೊಡ್ತೀನಿ ಅಂತ ಬೆದರಿಕೆ ಹಾಕಿ ಜಡ್ಜು ನಿಮ್ಮನ್ನ ಹೊಡೆದ್ರ ಪೊಲೀಸರು ಅಂತ ಕೇಳಿದಾಗ ಇವರು ಬಾಯಿ ಬಿಡದೆ ಪಾಪ ಇವ್ರು ಗೊತ್ತಾಗದೆ ಅಮಾಯಕರು ಇವರು. ಆದ್ರೆ ನನ್ನ ರಾತ್ರಿನೇ ಅವ್ರಿಗೆ ಬೇಲ್ ಆಯ್ತು, ಇವ್ರು ಜೈಲ್ಗೆ ಹೋಗ್ಲಿಲ್ಲ. ಅದನ್ನ ವಿಚಾರಿಸೋದಕ್ಕೆ ಇವ್ರು ಒಳಗಡೆ ಇದಾರಲ್ಲ, ಹೆಂಗೆ ಇವ್ರನ್ನ ಅಕ್ರಮವಾಗಿ ಬಂಧಿಸಿದ್ರಿ? ಇವ್ರು ದೂರು ಕೊಡೋದಕ್ಕೆ ಬಂದವ್ರನ್ನ ಉಲ್ಟಾ ಕೊಂತೋಳ್ಕೊಟ್ಟ ಆಂಟಿ ಅಂತ ಹೇಳ್ತಾರಲ್ವಾ, ದೂರು ಕೊಡೋಕೆ ಬಂದವ್ರನ್ನ ಇವರು ದೂರು ಕೊಡೋಕೆ ಬಂದವ್ರನ್ನೇ ಇನ್ಯಾರದೋ ಅಮೇಧ್ಯ ತಿಂದು ಈ ನರರಾಕ್ಷಸರು ಬಂಧಿಸಿದ್ರು. ಅದನ್ನ ಕೇಳೋದಕ್ಕೆ ಹೋದಂತಹ 6 ಜನ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷ ರಘು ಜಾಣಗೆರೆ ಸೇರಿದಂತೆ 6 ಜನರು ಏನಿದ್ರು ಅವ್ರ ಮೇಲೆ ಅವರು ಜಗದೀಶ್ ಅಂತ ನಮಗೆ ಗೊತ್ತಿರೋಂಥ ಡಿವೈಎಸ್ಪಿ ಅಲ್ವೇನಪ್ಪ ರಘು, ಹಿಂದೆ ನಾವು ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಕೂತ್ಕೊಂಡು ಅವ್ರ ಜೊತೆ 1.25 ಗಂಟೆ ಲೈವ್ ಅಲ್ಲಿ ಮಾತಾಡಿದ್ವಿ ಅಲ್ವಾ. ಬಹಳ ಸಭ್ಯ ಡಿವೈಎಸ್ಪಿ. ಆ ಡಿವೈಎಸ್ಪಿ ಜೊತೆ ರಘು ಜಾಣಗೆರೆ ಮಾತಾಡ್ತಿದ್ದಾಗ ಇವ್ನ ನರಾಧಮ ಮುರಳೀಧರ್ ಅನ್ನುವಂಥವನು ಏಕವಚನದಲ್ಲಿ ಇವ್ರನ್ನೆಲ್ಲ ಮಾತಾಡಿಸಿ ಇನ್ನು ಇವ್ರ ಹತ್ರ ಆ ಡಿವೈಎಸ್ಪಿಗೆ ಅವತ್ತು ನೋಡಿದೆ ನಾನು. ಆ ಗುರುಮೂರ್ತಿನ ಗುರುಪ್ರಸಾದ್ ಯಾವ ಇಟ್ಟಲ್ಲಿ ಕುಣಿಗಲ್ಲಲ್ಲಿ ಈ ಡಿವೈಎಸ್ಪಿ ಜಗದೀಶ್ ಸಭ್ಯ ನನ್ಗೆ ಗೊತ್ತಿರೋ ಹಂಗೆ, ಬೇರೆ ಇನ್ನೇನೋ ವಿಚಾರಗಳು ಗೊತ್ತಿಲ್ಲ ಪ್ರಾಮಾಣಿಕ ಎಷ್ಟು ಅಂತ. ಸ್ವಲ್ಪ ಮಾತಲ್ಲೂ ನಿಗಾ ಇದೆ, ಕೆಟ್ಟ ಮಾತಾಡೋದಿಲ್ಲ. ಅದೇ ಅಧೀನ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡುವಂತಹ ಅದೇನೋ ಧಮ್ಮು ತಾಕತ್ತು ಅಂತಾರಲ್ವಾ, ಜಗದೀಶ್ಗಿಲ್ಲ. ಜಗದೀಶ್ ಅವರೇ, ನೀವು ಇದನ್ನು ನೋಡ್ತಾ ಇದ್ರೆ ದಯವಿಟ್ಟು ನೀವು ನಿಮ್ಮ ಅಧೀನ ಅಧಿಕಾರಿಗಳ ಮೇಲೆ ಒಂದು ಅಧಿಕಾರವನ್ನ ಸ್ಥಾಪಿಸಬೇಕು, ಏನು ನ್ಯಾಯಯುತವಾದ ಅಧಿಕಾರವನ್ನ. ಅವನಲ್ಲಿ ಗುರುಪ್ರಸಾದ್ ಸೇರಿದಂತೆ ಅವನ ಗೌಡ ಅದು ವಿಕಾಸ್ ಗೌಡ ಅಂತ ಅವರು ನಮ್ಮ ಮೇಲೆ ಅಲ್ಲಿ ದಬ್ಬಾಳಿಕೆ ಮಾಡೋದನ್ನ ಕುಣಿಗಲಲ್ಲಿ ನೀವು ನೋಡಿದ್ದೀರಾ. ಹಾಗಾಗಿ ನಿನ್ನೆ ನಿಮ್ಮ ಸಮ್ಮುಖದಲ್ಲಿನೇ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷ ಆಗಿ ಕಳೆದ 6-7 ವರ್ಷಗಳಿಂದ ನಿರಂತರವಾಗಿ ಭ್ರಷ್ಟಾಚಾರದ ಹೋರಾಟ ಮಾಡ್ತಾ ಇವತ್ತು ರಾಜ್ಯದಲ್ಲಿ ಒಂದು ಪ್ರಾಮಾಣಿಕ ರಾಜಕಾರಣವನ್ನು ಬಯಸುವಂತವರಿಗೆ ಒಬ್ಬ ಒಂದು ನೀಲಿ ಕಣ್ಣಿನ ಹುಡುಗನ ತರ ಇರುವಂತಹ ರಘು ಜಾಣಗೆರೆ ಅವರನ್ನ ಅವನು ನರಾಧಮ ನಿಮ್ಮ ಕಾಕಿ ಬಟ್ಟೆ ಹಾಕೊಂಡಿರುವಂತಹ ಮುರಳೀಧರ್ ಏಕವಚನದಲ್ಲಿ ಮಾತಾಡಿಸಿದಾಗ ನೀವು ಅದನ್ನ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ನಿಮ್ಮ ದಕ್ಷತೆ ಏನೇನು ಇಲ್ಲ ಅಂತ ಆಗುತ್ತೆ. ನೀವು ದುರ್ಬಲರಾಗಿದ್ದೀರಾ, ಅಸಹಾಯಕರಾಗಿದ್ದೀರಾ. ಇವರು ನಿಮ್ಮನ್ನ ಆಡಿಸ್ತಾ ಇದ್ದಾರೆ. ನಾಯಿ ಬಾಲವನ್ನ ಅಲ್ಲಾಡಿಸ್ಬೇಕು ಹೊರತು ಬಾಲ ನಾಯಿನ ಅಲ್ಲಾಡಿಸಬಾರ್ದು. ಹಾಗಾಗಿ ಜಗದೀಶ್ ಹತ್ರ ಮಾತಾಡ್ತಿರುವಾಗ ಮುರಳೀಧರ್ ಬಂದು ಸ್ವಲ್ಪ ಇವ್ರ ಮೇಲೆ ಏಕವಚನದಲ್ಲ ಮಾತಾಡಿ ಸ್ವಲ್ಪ ಇದು ಮಾಡಿದಾಗ ರೋಸ್ಟ್ ಇವ್ರನ್ನೇನೋ ಫಿಟ್ ಮಾಡಬೇಕು ಅಂತ ಬಂದಾಗ ಇವರು ಇದೆಲ್ಲ ಬೇಡ ಅಂತ ಆಚೆ ಬಂದಾಗ ಅವ್ರು ಆಚೆ ಬಂದಿದ್ದನ್ನು ಆಚೆ ಇದ್ದಂತಹ ಶ್ರೀನಿವಾಸ ಮೂರ್ತಿ ಅವರು ವಿಡಿಯೋ ಮಾಡೋದಕ್ಕೆ ಬಂದಾಗ ಅತ್ತಾಡಿಸ್ಕೊಂಡು ಹೋಗಿ ವಿಡಿಯೋ ಕಿತ್ಕೊಂಡು ಅದೆಲ್ಲ ದಾಖಲಾಗಿದೆ, ಅದೆಲ್ಲ ವಿಡಿಯೋದಲ್ಲಿ ಬಂದಿದೆ. ಇಳ್ಕೊಂಡು ಇನ್ನೊಬ್ಬ ಯಾರೋ ಹೆಣ್ಣು ಮಗಳು ಆ ಕೇಸೇನೋ ಗೊತ್ತಿಲ್ಲ ಚೆನ್ನೈನ ಹುಡ್ಕೊಂಡು ಹೋಗಿ ಎಳ್ಕೊಂಡು ಪೊಲೀಸರು ಕರ್ಕೊಂಡ್ ಬರ್ತಾ ಇದ್ದಾರೆ ಕೈಯಲ್ಲಿ. ಆದ್ರೆ ಇವಳು ಹಿಂದೆಯಿಂದ ಹೋಗಿ ದಡಮ್ ಅಂತ ಹೊಡಿತಾರೆ. ಅದನ್ನಪ್ಪ ಇದೆಯಪ್ಪ, ನಿಮ್ಗೆ ಗೊತ್ತಾಗಿದೆಯಲ್ಲ, ಗೊತ್ತಾಗಿಲ್ಲ, ಆ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಆ ತರಕ್ಕೆ ದಬ್ಬಾಳಿಕೆ ದೌರ್ಜನ್ಯ ಈ ಭ್ರಷ್ಟ ಪೊಲೀಸರು ಕೆಆರ್ಎಸ್ ಪಕ್ಷದವ್ರ ಮೇಲೆ ಮಾಡಿರುವಂತಹ ಯಾವ ತರದ ಹೊರಗಡೆ ರೋಡಲ್ಲಿ ಇವ್ರು ಇದ್ದಿದ್ದೆ 5-6 ಜನರನ್ನ ಆ ತರಕ್ಕೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋಕೆ ಬರ್ತಾ ಇದ್ರು. ಆದ್ರೆ ಜೊತೆಯಲ್ಲಿರೋರ್ನ ಆಕೆಗೆ ಅದೇನು ಹುಚ್ಚು ಬಂದಿತ್ತೋ, ದೆವ್ವ ಹಿಡಿದಿತ್ತು, ದೆವ್ವ ಮೆಟ್ಟಿತ್ತು. ನಿಜಕ್ಕೂ ಆಕೆಗೆ ದೆವ್ವ ಮೆಟ್ಟಿದ ದೆವ್ವದ ಹೆಂಗಸು ಆತ ನಮ್ಮ ಚೆನ್ನೈನನ್ನ ನಮ್ಮ SC ST ಘಟಕದ ಏನಪ್ಪ ಆಗಿದೆಯೋ ರಾಜ್ಯ ಕಾರ್ಯದರ್ಶಿ, ರಾಜ್ಯ ಕೆಆರ್ಎಸ್ ಪಕ್ಷದ ರಾಜ್ಯ SC ST ಘಟಕದ ಕಾರ್ಯದರ್ಶಿ ಚೆನ್ನೈನನ್ನ ಆಕೆ ಎಗರೆಗರಿ ಬಿದ್ದು ದೆವ್ವ ಮೆಟ್ಟಿದವಳು ಹೊಡಿತಾಳೆ. ಇವತ್ತು ಅದಾದ ಮೇಲೆ ಅವರು ನಿನ್ನೆ ರಾತ್ರಿ ಪ್ರೊಡ್ಯೂಸ್ ಮಾಡ್ತಾರೆ. ನಾನು ನಾಳೆ ನಾಡಿದ್ದು ಬರಿತೀನಿ, ನನಗೆ ಅದು ಬಹಳ ದಿವಸ ಬರೀಬೇಕು ಅಂತಿದ್ದೆ. ರಾಜ್ಯದ ಎಲ್ಲ ನ್ಯಾಯಾಧೀಶರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಬೆಂಗಳೂರಿನ ಬಹುತೇಕ ನ್ಯಾಯಾಧೀಶರು ಇರುವಂತಹ ಜಾಗದಲ್ಲೇ ನಾನು ವಾಸ ಮಾಡ್ತಿರೋದು. ಎಲ್ಲಿ ಜುಡಿಷಿಯಲ್ ಬ್ಲಾಕ್ ಅಂತ ಏನು ಹೇಳ್ತಾರೋ ಕೋರಮಂಗಲ NGVನಲ್ಲಿ ಅದರ ಪಕ್ಕದ ತುಂಗಭದ್ರಾ ಬ್ಲಾಕಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ. ನಾನು ನೋಡ್ತೀನಿ ರಾತ್ರಿ ನಾನು ನಮ್ಮ ಶ್ರೀಮತಿ ನಾವು ಹಾಕೋದಾಗ ರಾತ್ರಿ 10 ಗಂಟೆಯಲ್ಲಿ 11 ಗಂಟೆನಲ್ಲಿ ಪೊಲೀಸರು ಕಿರಾತಕರು ಆ ಟೈಮಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ತರ್ತಾರೆ ಜಡ್ಜ್ ಮನೆಗಳಿಗೆ. ಆ ಜಡ್ಜ್ ಆದವರಿಗೆ ಅವ್ರ ಪಾಪ ಅದೇನು ತಿಳುವಳಿಕಸ್ತರೋ ಏನೋ ಗೊತ್ತಾಗ್ತಿಲ್ಲ. ರಾತ್ರಿ 11 ಗಂಟೆ 12 ಗಂಟೆನಲ್ಲಿ ಅವರು
ಆಚೆ ಬಂದು ಮಕ್ಕಳು ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಊಟ ಮಾಡಿ ಮಲಗಿದ್ದವರು ಇವ್ರು ಪೊಲೀಸರು ರಾತ್ರಿ ಹೊತ್ತು ಕರ್ಕೊಂಡು ಬರೋದೇ ಇವ್ರನ್ನ ಜೈಲಿಗೆ ಕಳಿಸ್ಬೇಕು, ರಿಮ್ಯಾಂಡ್ ಕಳಿಸ್ಬೇಕು, ಜುಡಿಷಿಯಲ್ ಕಸ್ಟಡಿ ಕಳಿಸ್ಬೇಕು ಅಂತ ಈ ಪೊಲೀಸರು. ಇವರ ಕುತಂತ್ರವನ್ನ, ನೀಚತನವನ್ನ, ರಾಕ್ಷಸೀತನವನ್ನ ಅರ್ಥ ಮಾಡಿಕೊಳ್ಳೋದಷ್ಟು ದುರ್ಬಲರು ಅಥವಾ ಮತಿಹೀನರು ನಮ್ಮ ಜಡ್ಜಿಗಳಾಗ್ಬೇಕು.